ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಮನೆಯಲ್ಲೇ ಮಾಡಬಹುದಾದಂತಹ ಹೆಲ್ತಿ ಡ್ರಿಂಕ್ಸ್ ಪೌಡರ್ ಹೇಗೆ ಮಾಡುವುದು, ಇದು ಅಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ನಾನು ನಮ್ಮ ಮನೆಯಲ್ಲಿ ಮಾಡಬಹುದಾದಂತಹ ಒಂದು ಗಂಜಿ ಪೌಡರನ್ನು ಹೇಳ್ತಾ ಇದ್ದೀನಿ. ನಾನಿಲ್ಲಿ 1 kg ರಾಗಿಯನ್ನು ತಗೊಂಡಿದ್ದೀನಿ. ಸಿರಿಧಾನ್ಯಗಳಾದ ನವಣೆ, ಬರಗು, ಊದಲು, ಕೊರಲೆ, ಹಾರ್ಕ, ಸಜ್ಜೆ, ಸಾವೆ ಇವುಗಳನ್ನು ನಾನು 1/4 kg ಎಲ್ಲವನ್ನು ಒಂದೊಂದನ್ನು 1/4 kg ಆಗುವಷ್ಟು ತೊಗೊಂಡಿದ್ದೀನಿ. ಕೆಂಪಕ್ಕಿ 1/4 kg ತೊಗೊಂಡಿದ್ದೀನಿ. ಹೆಸರು ಕಾಳು 1/4 kg ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಪಂಪ್ಕಿನ್ ಸೀಡ್ಸ್, ವಾಟರ್ ಮಿಲನ್ ಸೀಡ್ಸ್ ಇವುಗಳನ್ನು ಮತ್ತು ಸನ್ಫ್ಲವರ್ ಸೀಡ್ಸನ್ನು 50 ಗ್ರಾಮ್, ಒಂದೊಂದು 50 ಗ್ರಾಮನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವು ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಬರ್ತಾವಲ್ವ, ಅವನ್ನು ನಾನು 50 ಗ್ರಾಮನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದು ಬಾದಾಮಿಯನ್ನು 100 ಗ್ರಾಮ್ ತೊಗೊಂಡಿದ್ದೀನಿ. ಇದು ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ಲೈನ್ ಪಿಸ್ತವನ್ನು ತೊಗೊಂಡಿದ್ದೀನಿ. ಮತ್ತು ನಾನು ಇವು ಬಾರ್ಲಿ ಅಕ್ಕಿ 1/4 kgಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಆಫ್ಟರ್ ನಾನು ಮೆಂತ್ಯ 50 ಗ್ರಾಮನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಇವು ಸನ್ಫ್ಲವರ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಆಫ್ಟರ್ ಶುಂಠಿಯನ್ನು ಸ್ವಲ್ಪ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಹಾಕ್ಕೊಂಡು ಎಲ್ಲವನ್ನು ಫಸ್ಟು ರಾಗಿಯನ್ನು ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನು ಉರಿತಾ ಹೋಗಬೇಕು, ಸೀಸ್ಬಾರ್ದು. ಅದನ್ನು ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಉರಿಬೇಕು. ಇದರ ಉದ್ದೇಶ ಏನಂದರೆ, ಇದನ್ನು ಸ್ವಲ್ಪ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆದ್ದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವನ್ನ ಹುರಿತಾ ಹೋಗಬೇಕು. ಆಫ್ಟರ್ ನಾನು ಇದು ನೋಡಿ, ಕಾಫಿ ಟೀಯನ್ನು ಬದಲು ಇವುಗಳನ್ನು ಎಲ್ಲ ಪೌಡ್ರ್ ಮಾಡಿಟ್ಕೊಂಡು ಒಂದಿನ 2 ಮಂತ್ಸಿಗಾಗುವಷ್ಟು ಈ ಥರ ಪೌಡ್ರನ್ನು ಮಾಡ್ಕೋಬೇಕು. ಇವುಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿದ ಆಫ್ಟರ್ ನಾವು ಏನು ಮಾಡಬೇಕು ಅಂದರೆ, ಅದನ್ನು ಗಿರಣಿಗೆ ಹೋಗಿ ನಿಮ್ಮ ಹತ್ತಿರದ ಗಿರಣಿಗೆ ಹೋಗಿ ಪುಡಿಯನ್ನು ಮಾಡಿಕೊಂಡು